ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಭೋವಿ ಸಮಾಜದ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ. ಎಸ್ವಿಪಿ ವೃತ್ತದಲ್ಲಿ ಕರ್ನಾಲ್ ವಿಜಯ ಟ್ರೇಡಿಂಗ್ ಮಳಿಗೆ ಉದ್ಘಾಟನೆ. ಜನವರಿ 1ರಂದು ಪಿಎಸ್ ಶಂಕರ್ ಪ್ರತಿಷ್ಠಾನದ ರಾಜ್ಯೋತ್ಸವ ಸಮಾರಂಭ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರ ಷಡ್ಯಂತ್ರ, ಕಾಂಗ್ರೆಸ್ ನಾಯಕರ ಆಕ್ರೋಶ. ಇದೀಗ ವಾರ್ತೆಗಳ ವಿವರ. ಭೋವಿ ಸಮಾಜದ ವತಿಯಿಂದ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಜಿಲ್ಲಾ ಭೋವಿ ವಡ್ಡರ ಸಮಾಜ, ಸಿದ್ದರಾಮೇಶ್ವರ ಸರ್ಕಾರಿ, ಅರೆ ಸರ್ಕಾರಿ ಮತ್ತು ನಿವೃತ್ತ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಲಿಂಗಸೂಗೂರು ಶಾಸಕ ಮಾನಪ್ಪ ವಜ್ಜಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಭೋವಿ ಸಮಾಜದ ಬೆಳವಣಿಗೆಗೆ ಎಲ್ಲರೂ ಒಂದಾಗಬೇಕಾಗಿದೆ. ಕಲಬುರಗಿಯಲ್ಲಿ ಆಯೋಜನೆ ಮಾಡಿರುವ ಪ್ರತಿಭಾ ಪುರಸ್ಕಾರ ತುಂಬಾ ಖುಷಿ ಉಂಟು ಮಾಡಿದೆ. ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಶಿಕ್ಷಣದಲ್ಲೂ ಮೇಲುಗೈ ಸಾಧಿಸಿರುವುದು ತುಂಬಾ ಸಂತಸದ ವಿಚಾರ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ನೋಡಿದಾಗ ಬಹುಶಃ ಇಷ್ಟು ಖುಷಿ ಆಗಿದೆ ಅಂದರೆ, ನಿವೃತ್ತ ನೌಕರದಾರರು ಇಂಥ ಒಂದು ತೀರ್ಮಾನವನ್ನು ತಗೊಂಡು ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ ಅಂತಕ್ಕಂಥ ಭಾವನೆಗಳಿಂದ ಅನೇಕ ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಇವತ್ತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಜೊತೆಯಲ್ಲಿ ಅವರಿಗೆ ಮುಂದಿನ ಅವರ ಭವಿಷ್ಯಕ್ಕಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಬೇಕು, ಇನ್ನೂ ಭೋವಿ ಸಮಾಜದ ಮಕ್ಕಳು ಎಲ್ಲ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರ ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಬಹುಶಃ ಇವತ್ತು ಪ್ರತಿಭಾ ಪುರಸ್ಕಾರ ಕೊಟ್ಟದರಲ್ಲಿ ನಮ್ಮ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಪ್ರಶಸ್ತಿನೇ ಜಾಸ್ತಿ ತಗೊಂಡಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳ ಪ್ರಶಸ್ತಿನೇ ಜಾಸ್ತಿ ತಗೊಂಡಿರ್ತಕ್ಕಂಥದ್ದು. ಯಾವುದೇ ಒಂದು ಪರೀಕ್ಷೆ ಬಂದಾಗ SSLC ಇರ್ಬೋದು, PC ಫಸ್ಟ್ ಇಯರು, ಸೆಕೆಂಡ್ ಇಯರು, BA, BCom, MA, MCom ಯಾವುದೇ ಒಂದು ಪದವಿ ಬಂದಾಗ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಮೇಲುಗೈ ಸಾಧಿಸಿದವರು ಯಾರಾದರೂ ಇದ್ದರೆ ಅದು ಮಹಿಳೆಯರೇ ಅಂತಕ್ಕಂಥದ್ದನ್ನು ನಾವು ನೋಡ್ಕೊಂಡು ಗಮನದಲ್ಲಿರ್ತೀವಿ. SSLC ಹಿಡ್ಕೊಂಡು ನೋಡ್ಕೊಳ್ರಿ, ಫಸ್ಟ್ ಪೇಪರ್ದಾಗ ಹೆಡ್ಲೈನ್ ಇರ್ತೈತಿ, SSLC ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರೇ ಮೇಲುಗೈ, PC ಫಸ್ಟ್ ಇಯರ್ ಸೆಕೆಂಡ್ ಇಯರ್ದಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ, BA BComದಲ್ಲಿ MA MCom ಯಾವುದೇ ಪದವಿ ತೊಗೊಂಡಾಗ ವಿದ್ಯಾರ್ಥಿಯರೇ ಮೇಲುಗೈ ಇರ್ತೈತಿ. ಯಾಕಂದರೆ ಅವ್ರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಮನೆಯಲ್ಲಿ ಕೂತ್ಕೊಂಡು. ಪಾಪ ನಮ್ಮ ಯುವಕರು ಏನು ಮಾಡ್ತಾರೆ ನೋಡ್ರಿ,
ಅವರು ವಿದ್ಯಾಭ್ಯಾಸ ಮಾಡಿ ಅವರು ಮೇಲುಗೈ ಅಂತ ಒಂದು ದಿವಸ ಒಂದು ವರ್ಷ ಅಂತವ್ರು ಎಂದಾದ್ರೂ ಪೇಪರ್ದಲ್ಲಿ ಬಂದಿದೆಯಾ? ವಿದ್ಯಾರ್ಥಿಗಳು ಮೇಲುಗೈ ಸಾಧಿಸಿದಂಥ ಯಾವ ಪೇಪರ್ದಲ್ಲಿ ಇದ್ರು ತೋರಿಸಿರಪ್ಪ? ವಿದ್ಯಾರ್ಥಿನಿಯರೋ ಮೇಲುಗೈ ಅಂತ ಇರ್ತೈತೆ ಯಾವ ಪೇಪರ್ದಲ್ಲಿ ನೋಡಿದ್ರು. ಕಾರಣ ಏನಂದರೆ ಅವರು ಇಚ್ಛಾಶಕ್ತಿಯಿಂದ ಓದ್ತಿದ್ದಾರೆ. ಆ ಓದಿದಿರೋ ಒಂದು ಉದ್ದೇಶದಿಂದ ಅವರು ಭಾಳಷ್ಟು ಹೆಣ್ಣು ಮಕ್ಕಳು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮುಂದುವರಿತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ದೇಶದಲ್ಲಿ 33% ಮಹಿಳೆಯರಿಗಾಗಿ ಮೀಸಲಾತಿಯನ್ನು ಬರ್ತಕ್ಕಂಥದ್ದು. 33% ಮೀಸಲಾತಿ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡಿದ ಮುಂದಿನ ದಿನಗಳ ಜಾರಿ ಅಂತೂ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲದರಲ್ಲಿ ಅನ್ವಯಿಸ್ತೈತಿ. ನೌಕರಿಯಲ್ಲಿ, ರಾಜಕೀಯದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಅದು ಅನ್ವಯಿಸಿದಾಗ ಅವತ್ತು ಮಹಿಳೆಯರೇ ಮೇಲುಗೈ ಸಾಧಿಸಿದ್ರು. ಅದರಲ್ಲಿ ಕೂಡ ಮಹಿಳೆಯರೇ ಮೇಲುಗೈ ಇರ್ತೈತಿ ನೋಡೋಕಂದ್ರೆ. ಯಾಕಂದರೆ ಬೋವಿ ಸಮಾಜ ಭಾಳಷ್ಟು ಹಿಂದುಳಿದ ಸಮಾಜ ಅಂತಕ್ಕಂಥ ಒಂದು ಹಣೆಪಟ್ಟಿದೆ. ಬೋವಿ ಸಮಾಜ ಒಂದು ಹಣೆಪಟ್ಟಿ ಇದೆ. ಅದು ಹಣೆಪಟ್ಟಿ ಹೋಗ್ಬೇಕಂದ್ರೆ ನಾವು ಇಂಥ ಒಂದು ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ, ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವುದರ ಮುಖಾಂತರ, ಓದುವ ಮಕ್ಕಳಿಗೆ ಇನ್ನೂ ಇಷ್ಟು ಜಾಸ್ತಿ ಪ್ರೋತ್ಸಾಹ ಕೊಡುವುದರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸದಲ್ಲಿ ನಮ್ಮ ಮಕ್ಕಳನ್ನು, ನಮ್ಮ ಸಮಾಜವನ್ನು ನಾವು ಕಾಣಬಹುದು. ಅಂಥ ಸಂದರ್ಭದಗೋಸ್ಕರನೇ, ಆ ಸಮಯಗಳಿಗೋಸ್ಕರನೇ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡದ್ದು, ಇವತ್ತು ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು, ಇದು ಖುಷಿ ಕೊಡ್ತಕ್ಕಂಥ ವಿಷಯ. ಎಲ್ಲ ಇಲ್ಲಿ ಸೇರಿದಂಥ ನನ್ನ ಸಮಾಜದ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ನೋಡ್ತೀನಿ, ಇಡೀ ರಾಜ್ಯ ತುಂಬ ಪ್ರವಾಸವನ್ನು ನಾವು ಮಾಡಿದ್ದೀವಿ. ಬೋವಿ ಸಮಾಜ ಎಲ್ಲಿ ಸಮಾಜ ಸಮಾವೇಶ ಮಾಡ್ತದ ಆ ಸಮಾವೇಶದಲ್ಲಿ ನಾವು, ನಮ್ಮ ತಿಪ್ಪಣ್ಣ ಒಡೆಯರಾಜವರು, ರವಿ ಮಾಕಳೆ ಅಂತವರು, ಅನೇಕ ಜನ ರಾಜ್ಯದ ಮೇನ್ ಮುಖಂಡರುಗಳು ಎಲ್ಲ ಸಮಾಜಗಳಲ್ಲಿ ಭಾಗವಹಿಸಿದ್ದೀವಿ. ಪ್ರತಿ ಸಮಾಜಗಳಲ್ಲಿ ನಾವು ಸಂದೇಶವನ್ನು ಕೊಡ್ತಾಯಿದ್ದೀವಿ. ಸಮಾಜದಲ್ಲಿ ಒಗ್ಗಟ್ಟಿರಲಿ, ಸಮಾಜ ಬೆಳವಣಿಗೆ ಕಾಣಬೇಕು. ಆರ್ಥಿಕವಾಗಿ, ರಾಜಕೀಯವಾಗಿ, ವ್ಯಾವಹಾರಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಸಮಾಜ ಬೆಳಿಬೇಕು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ಬರ್ತಾ ಇದ್ದೀವಿ. ಸಮಾರಂಭದಲ್ಲಿ ಹೆಚ್ಚಿನ ಅಂಕ ಪಡೆದ ಭೋವಿ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಮಿತಿಯ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಭೋವಿ ಸಮಾಜದ ಅಧ್ಯಕ್ಷರಾದ ಗುಂಡಪ್ಪ ಸಾಳುಂಕೆ, ಚಂಪಾಬಾಯಿ ಮೇಸ್ತ್ರಿ, ಹೊನ್ನಮ್ಮ ಹಾಗರ್ಗ, ಶರಣಪ್ಪ ಗುಂಡ್ಗುರ್ತಿ ಸೇರಿದಂತೆ ಸಮಾಜದ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಎಸ್ವಿಪಿ ಸರ್ಕಲ್ ಬಳಿಯ ಕನ್ನಡ ಭವನದ ಹತ್ತಿರ ನೂತನವಾಗಿ ಸ್ಥಾಪಿಸಲಾದ ಕರ್ನಾಲ್ ವಿಜಯ ಟ್ರೇಡಿಂಗ್ ಮಳಿಗೆ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ವೆಂಕಟೇಶ್ ತಳ್ತಾಮ್ ಅವರ ಮಾಲೀಕತ್ವದಲ್ಲಿ ನಗರದ ಎಸ್ವಿಪಿ ಸರ್ಕಲ್ ಬಳಿ ಕನ್ನಡ ಭವನದ ಹತ್ತಿರ ನೂತನವಾಗಿ ಸ್ಥಾಪಿಸಲಾಗಿದ್ದ ಕರ್ಲಾನ್ ವಿಜಯ ಟ್ರೇಡಿಂಗ್ ಮಳಿಗೆ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗಿಯಾದ ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್ ಅವರು ಜ್ಯೋತಿ ಬೆಳಗಿಸಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ये भी छोटे चैन है तो पंकजम हरओम चैतन्यम शाश्वतम शांतम व्योमातीतम निरंजनम नादबिंदु कलातीतम तस्मै श्री गुरुवे नमः. स्वामदेवम पार्वती शिवार महादेव साधु शरण बसवेश्वर महाराज की जय. ಬಳಿಕ ಮಾತನಾಡಿದ ಶಾಸಕ ಅಲಂಪ್ರಭು ಪಾಟೀಲ್ ಅವರು ವೆಂಕಟೇಶ್ ತಳತಾಮ್ ಅವರ ಮಾಲೀಕತ್ವದಲ್ಲಿ ನಗರದ ಎಸ್ವಿಪಿ ಸರ್ಕಲ್ ಬಳಿ ಕನ್ನಡ ಭವನದ ಹತ್ತಿರ ನೂತನವಾಗಿ ಮಳಿಗೆ ಸ್ಥಾಪಿಸಲಾಗಿದ್ದು ವೆಂಕಟೇಶ್ ಅವರಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದ್ರು. ನಂತರ ಮಾತನಾಡಿದ ಡಾಕ್ಟರ್ ಸುರೇಶ್ ಪಾಟೀಲ್ ಅವರು ವೆಂಕಟೇಶ್ ತಳತಾಮ್ ಅವರ ಮಾಲೀಕತ್ವದಲ್ಲಿ ನೂತನ ಕರ್ಲಾನ್ ವಿಜಯ ಟ್ರೇಡಿಂಗ್ ಮಳಿಗೆ ಸ್ಥಾಪನೆ ಮಾಡಲಾಗಿದ್ದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತದನಂತರ ಮಾತನಾಡಿದ ಕರ್ನಾಲ್ ವಿಜಯ ಟ್ರೇಡಿಂಗ್ ಮಳಿಗೆ ಮಾಲೀಕರಾದ ವೆಂಕಟೇಶ್ ತಳತಾಮ್ ಅವರು ಕರ್ನಾಲ್ ವಿಜಯ ಟ್ರೇಡಿಂಗ್ ಮಳಿಗೆ ಅತ್ಯಂತ ಉತ್ತಮ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ವಸ್ತುಗಳು ದೊರೆಯುತ್ತವೆ ಎಂದು ತಿಳಿಸಿದ್ದಾರೆ. ಇವತ್ತು ಗುಲ್ಬರ್ಗ ನಗರ ಭಾಳ ಬೆಳೀತಕ್ಕಂಥ ನಗರ. ಇಲ್ಲಿ ಇವತ್ತು ನಮ್ಮ ಗೆಳೆಯರಾದ ವಿಜಯ್ ಟ್ರೇಡಿಂಗ್ ಕಂಪ್ನಿ ವತಿಯಿಂದ ವೆಂಕಟೇಶ್ ಅವರು ಕುರ್ಲಾನ್ ಕಂಪ್ನಿಯ ಒಂದು ಶೋರೂಮನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ, ಬ್ರ್ಯಾಂಚನ್ನು.
ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಗುಲ್ಬರ್ಗದ ಮಧ್ಯಭಾಗದಲ್ಲಿ ಇದು ಎಲ್ಲರಿಗೂ ಕೂಡ ಮತ್ತು ಒಳ್ಳೆಯ ದರದಲ್ಲಿ ಕೈಗೆಟುಕತಕ್ಕಂಥ ರೀತಿಯಲ್ಲಿ ಇವತ್ತು ಇದರ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ನಾಯಕರು ಮತ್ತು ನಮ್ಮ ಶಾಪುರ ಶಾಸಕರು, ಕರ್ನಾಟಕ ಸರ್ಕಾರದ ಮಂತ್ರಿಗಳಾದಂಥ ಶರಣಬಸಪ್ಪ ದಸ್ನಾಪುರ ಸಾಹೇಬರು, ನಾವು ಸಂತೋಷದಿಂದ ಇದರ ಉದ್ಘಾಟನೆಯನ್ನು ಮಾಡಿದ್ವಿ. ಗ್ರಾಹಕರು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕಂತೇಳಿ ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ನಮಗೆ ಇನ್ವೈಟ್ ಮಾಡಿದ್ದು ಒಂದು ದೊಡ್ಡ ಖುಷಿ ಇದೆ. ಅದು ನಮ್ಮ ಲೀಡ್ರು, ನಮ್ಮ ಗುರುಗಳಂತ ದರ್ಶನಪುರ ಸಾಹೇಬರು ಆಗಲಿ, ಮಲ್ಲಂಪುರ ಸಾಹೇಬರು, ಅವ್ರ ಜೊತೆ ಒಂದು ಡಯಸ್ ಶೇರ್ ಮಾಡೋದು ನಮ್ಮದೊಂದು ಸೌಭಾಗ್ಯ ಅನ್ಕೊತೀನಿ. ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ವೆಂಕಟ್ ಫಾರೆಸ್ಟ್ ಕೊರ್ಲತ್ತೆ. ಗುಲ್ಬರ್ಗ ನಗರದ ಮಧ್ಯಭಾಗದಲ್ಲಿ ವಿಧಾನಸೌಧ ಎದುರುಗಡೆ ಆತ್ಮೀಯರಾದ ವೆಂಕಟೇಶ್ ಅವರು ಇಲ್ಲಿ ಕುರ್ಲಾನ್ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಶೋರೂಮನ್ನು ಗುಲ್ಬರ್ಗದ ಜನರಿಗಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಕುರ್ಲಾನ್ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ, ಯಾಕಂದ್ರೆ ಭಾರತದಲ್ಲಿ ಭಾಳ ಪ್ರಸಿದ್ಧವಾದಂಥ ಒಂದು ಬ್ರ್ಯಾಂಡ್. ಇವತ್ತು ಎಲ್ಲ ರೀತಿಯ ಗ್ರಾಹಕರಿಗೆ ಎಲ್ಲ ರೀತಿಯ ವೆರೈಟಿಯಲ್ಲಿ ಎಲ್ಲ ರೀತಿಯ ದರದಲ್ಲಿ ಅವರಿಗೆ ಲಭ್ಯವಾಗ್ತಕ್ಕಂಥ ಈ ಒಂದು ಕುರ್ಲಾನ್ ಮ್ಯಾಟ್ರಸ್ ಕಂಪ್ನಿಗೆ ಒಳ್ಳೆಯದಾಗಲಿ. ಇವತ್ತು ನಾವು ಮತ್ತು ಅಲ್ಲಂಪ್ರಭು ಪಾಟೀಲ್ ಈ ಗುಲ್ಬರ್ಗ ನಗರದ ಶಾಸಕರು, ಖ್ಯಾತ ವೈದ್ಯರಾಗಿರ್ತಕ್ಕಂಥ ಸುರೇಶ್ ಅವರು, ನಾವೆಲ್ಲರೂ ಭಾಳ ಖುಷಿಯಿಂದ ಈ ಒಂದು ಗುಲ್ಬರ್ಗ ನಗರದಲ್ಲಿ ಕುರ್ಲಾನ್ ಮ್ಯಾಟ್ರಸ್ ಒಂದು ಶೋರೂಮನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಗುಲ್ಬರ್ಗ ನಗರದ ಜನರು ಇದರ ಲಾಭವನ್ನು ಪಡೆದುಕೊಳ್ಬೇಕು ಅಂಥೇಳಿ ಮತ್ತೊಮ್ಮೆ ವೆಂಕಟೇಶ್ ಅವರು ಮತ್ತು ವಿಜಯ್ ಟ್ರೇಡಿಂಗ್ ಕಂಪ್ನಿಯ ಎಲ್ಲ ಅವರ ಬಂಧುಗಳಿಗೆ ನನ್ನ ವತಿಯಿಂದ ಮತ್ತು ನಮ್ಮ ಈ ಗುಲ್ಬರ್ಗ ನಗರದ ಜನರ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದರ್ಶನಪುರ ಸರ್, MLA ಸರ್, ಡಾಕ್ಟರ್ ಸುರೇಶ್ ಪಾಟೀಲ್ ಎಲ್ಲರೂ ಈ ಸಭೆಗೆ ಇಚ್ಛಿಸಿ ವಿಜಯವಂತ ಮೇಲೆ వారికి నా నమస్సమాన్యాలు తెలియజేసుకుంటూ ధన్యవాదాలు తెలుపుకుంటున్నాను. ಸಮಾರಂಭದಲ್ಲಿ ಗೋಪಾಲ್ ಸಿಂಗ್, ಸಾಯಿ ಕಿರಣ್, ವಾಸಿಂ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಜನವರಿ 1ರಂದು PS ಶಂಕರ್ ಪ್ರತಿಷ್ಠಾನದ ರಾಜ್ಯೋತ್ಸವ ಸಮಾರಂಭ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರ ಷಡ್ಯಂತ್ರ, ಕಾಂಗ್ರೆಸ್ ನಾಯಕರ ಆಕ್ರೋಶ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ.
ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ, ವೈದ್ಯ ವಿದ್ಯಾರ್ಥಿನಿ ವೇತನ ವಿತರಣೆ ಹಾಗೂ ವಿಜ್ಞಾನ ಕ್ಯಾಲೆಂಡರ್ ಬಿಡುಗಡೆಯು ಜನವರಿ 1ರಂದು ಆಯೋಜಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ ವತಿಯಿಂದ ವಿತರಿಸಲಾಗುವ ವೈದ್ಯ ವಿದ್ಯಾರ್ಥಿ ವೇತನಕ್ಕೆ 25 ವರ್ಷ ತುಂಬಿದೆ. ಕಳೆದ 25 ವರ್ಷಗಳಿಂದ ಪ್ರತಿಷ್ಠಾನ ವೈದ್ಯ ವಿದ್ಯಾರ್ಥಿ ವೇತನ ನೀಡುತ್ತಾ ಬಂದಿದೆ. ಅದರಂತೆ ವಿಜ್ಞಾನ ಕ್ಯಾಲೆಂಡರ್ ಮುದ್ರಿಸಿ ಎಲ್ಲ ಶಾಲೆಗಳಿಗೆ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಬಾರಿಯ ಡಾಕ್ಟರ್ PS ಶಂಕರ್ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿಯನ್ನ HCG ಆಸ್ಪತ್ರೆಯ ಡಾಕ್ಟರ್ ಸಂಜಯ್ ಕುಮಾರ್ ಅವರಿಗೆ ನೀಡಿ ಪುರಸ್ಕರಿಸಲಾಗುತ್ತಾ ಇದೆ. ಶ್ರೇಷ್ಠ ವೈದ್ಯ ಸಾಹಿತ್ಯಕ್ಕೆ ಡಾಕ್ಟರ್ S ಯೋಗಣ್ಣ ಸುಯೋಗ ಆಸ್ಪತ್ರೆ ಮೈಸೂರು ಇವರಿಗೆ ನೀಡಲಾಗುತ್ತಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಂಬಿಕಾ ಶಂಕರ್ ಅವರು ವಹಿಸಿಕೊಳ್ತಾ ಇದ್ದಾರೆ ಎಂದು ನರೇಂದ್ರ ಬರ್ಶೇಶಿ ಅವರು ತಿಳಿಸಿದ್ದಾರೆ. ಇದು ರಜತ ಮಹೋತ್ಸವ ವರ್ಷ, ಇಂದಿಗೆ 25 ವರ್ಷ ಪೂರ್ತಿಗೊಂಡಿದ್ದಾವೆ. ಹಲವಾರು ನಮ್ಮ ಹಿಂದಿನ ವಿದ್ಯಾರ್ಥಿಗಳು, ಶಂಕರ್ ಸರ್ ಅವರ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನ ಕೂಡ ಮಾಡಿದ್ದಾರೆ. ಈ ಸಲದ ಫಲಾನುಭವಿಗಳ ಒಂದು ವಿವರ ಆಹ್ವಾನ ಪತ್ರಿಕೆ ಹಿಂದೆ ಮುದ್ರಿಸಲಾಗಿದೆ. ದಯವಿಟ್ಟು ಇದನ್ನು ತಾವು ಗಮನಿಸಿ ಪತ್ರಿಕೆಗಳಲ್ಲಿ ವಿವರ ಕೊಡಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಮುಂದಿನ ವಿವರಗಳನ್ನು ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ನರೇಂದ್ರ ಬಡಶೇಶಿ ಅವರು ನಿರಂತರವಾಗಿ 25 ವರ್ಷಗಳವರೆಗೆ ಸಮಾಜ ಪರ, ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಪರ ಅವರ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವ ಸಂಕಲ್ಪದೊಂದಿಗೆ ಪ್ರತಿಷ್ಠಾನವು 25 ಮೈಲುಗಲ್ಲುಗಳನ್ನು ದಾಟಿದೆ. ಆ ನಿಮಿತ್ತ ಈ ವರ್ಷದ ಒಂದು ಕಾರ್ಯಕ್ರಮ 1 ಜನವರಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅದು ರಜತೋತ್ಸವ. ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ BK ತುಳಸಿಮಾಲಾ ಅಂತ ಸನ್ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ವಿಜಾಪುರ ಅವರು ಬರ್ತಾ ಇದ್ದಾರೆ. ಮತ್ತು ವಿಜ್ಞಾನ ಕ್ಯಾಲೆಂಡರನ್ನು ಪ್ರತಿ ವರ್ಷ ಬಿಡುಗಡೆ ಮಾಡಿ ಶಾಲೆಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದನ್ನು ಬಿಡುಗಡೆ ಮಾಡಲಿಕ್ಕೆ ಶ್ರೀ CS ಮುಧೋಳ್ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಯಾದಗಿರಿ ಅವರು ಬರ್ತಾ ಇದ್ದಾರೆ. ಈ ಸಲ ಡಾಕ್ಟರ್ PS ಶಂಕರ್ ರಾಷ್ಟ್ರೀಯ ವೈದ್ಯಶ್ರೀ ಪ್ರಶಸ್ತಿಯನ್ನು ಈ HCG ಕ್ಯಾನ್ಸರ್ ಇನ್ಸ್ಟಿಟ್ಯೂಟಿಗೆ ಅಪಾರವಾಗಿರ್ತಕ್ಕಂಥ ಸಹಾಯ ಮಾಡಿ ತಮ್ಮನ್ನು ತಾವು ಒಂದು ಕ್ರಿಯಾಶೀಲರಾಗಿ ಬಂದಿರತಕ್ಕಂಥ ಡಾಕ್ಟರ್ BS ಅಜಯ್ ಕುಮಾರ್ ಅವರಿಗೆ ನಾವು ವೈದ್ಯ ಶ್ರೀ ಪ್ರಶಸ್ತಿಯನ್ನು ಪುರಸ್ಕರಿಸ್ತಾ ಇದ್ದೇವೆ. ಅದು ಹೆಲ್ತ್ ಕೇರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಒಂದು ವಿನೂತನವಾಗಿರ್ತಕ್ಕಂಥ ಸಂಸ್ಥೆಯನ್ನು ಪ್ರಾರಂಭಿಸಿ ವಿಶೇಷವಾಗಿ ಕ್ಯಾನ್ಸರ್ ರೋಗಿಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ. ಶ್ರೇಷ್ಠ ವೈದ್ಯ ಸಾಹಿತ್ಯಕ್ಕೆ ಪ್ರೊಫೆಸರ್ ಡಾಕ್ಟರ್ SP ಯೋಗಣ್ಣ ಇವರು ಸುಯೋಗ ಆಸ್ಪತ್ರೆ ಮೈಸೂರು ಅವರು ಕನ್ನಡದಲ್ಲಿ ಅಪಾರವಾಗಿರ್ತಕ್ಕಂಥ ಲೇಖನ ಮತ್ತು ಸಾಹಿತ್ಯವನ್ನು ಕೊಟ್ಟು ಅವರಿಗೆ ಗುರುಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀಮತಿ ಅಂಬಿಕಾ ಶಂಕರ್ ಅವರು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ಮತ್ತು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಡಾಕ್ಟರ್ HS ವೀರಭದ್ರಪ್ಪ ಸರ್ ಅವರು ಮತ್ತು ವೇದಿಕೆ ಮೇಲಿರ್ತಕ್ಕಂಥವರು. ನಾವು ಮೊದಲನೇದಾಗಿ ತಮಗೆ ಎಲ್ಲರೂ ಪರಿಚಯ ಇದ್ದಾರೆ. ನನ್ನ ಪಕ್ಕದ ಸುಮಾರು ಸಲ PS ಶಂಕರ್ ಸರ್ ಜೊತೆ ಡಿಸ್ಕಸ್ ಮಾಡಿದ್ವಿ.
ಈಗಾಗಲೇ ಭಾಳಷ್ಟು ಜನ ಮುಗಿಸಿ ಹೋಗಿದ್ದಾರೆ. ಅವರು ಕೂಡ ಮುಂದೆ ಬಂದು ಮತ್ತು ಇನ್ನು ಬಡ ಮಕ್ಕಳಿಗೆ ಅವರು ಅಡಾಪ್ಟ್ ಮಾಡಿಕೊಂಡು ಅವರು ಸ್ಪಾನ್ಸರ್ಶಿಪ್ನಲ್ಲಿ ಭಾಗವಹಿಸ್ಬೇಕಂತ ನಾವು ಭಾಳಷ್ಟು ಸಲ ಡಿಸ್ಕಷನ್ನಲ್ಲಿ ತಂದಿದ್ವಿ. ಮತ್ತು ಅದು ಪ್ರಾಕ್ಟಿಕಲಿ ಅಷ್ಟು ಸರ್ ಹೇಳ್ದಂಗೆ ಯಾರಿಗೂ ನಾವು ಒತ್ತಾಯ ಮಾಡಿ ಕೇಳಿ ಇದು ಮಾಡಿ ಮತ್ತು ವಾಲಂಟಿಯರ್ ಆಗಿ ಇಲ್ಲಿವರೆಗೆ ಯಾರೂ ಬಂದಿಲ್ಲ. ಅದು ಈಗ ಸ್ವಲ್ಪ ಟ್ರ್ಯಾಕ್ ಇಟ್ಟರೆ ಸಾಧ್ಯತೆ ಇದೆ. ಸೊ ನಮ್ಮ ಮದರ್ ನಾವು ಸೇರಿ ಈಗ ಸುಮಾರು ಜನರು 10 ವರ್ಷ, ನಮ್ಮ ತಂದೆಯವರು ತೀರ್ಕೊಂಡು 10 ವರ್ಷ ಆಯಿತು. ಅವರು ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಹೆಸರಿನಲ್ಲಿ ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. 2015ಇಂದ 2025ವರೆಗೆ 10 ವರ್ಷ. ನಾನು ನಮ್ಮ ಬ್ರದರ್ ಇಬ್ಬರು ಸ್ಟೂಡೆಂಟ್ಸಿಗೆ ಕೊಡ್ತೀವಿ. ನಮ್ಮ ತಾಯಿ ವಾಲಂಟಿಯರ್ ಆಗಿ ಒಂದು ಸ್ಟೂಡೆಂಟಿಗೆ ಅವರೇ ಕೊಡ್ತಾ ಇದ್ದಾರೆ. ಸೊ ಈ ಥರ ನಮ್ಮ ತಾಯಿ ಸಾಕಷ್ಟು ಜನ ಟ್ರ್ಯಾಕ್ ಇಟ್ಟಿದ್ದಾರೆ. ಅವ್ರ ಫೋನ್ ನಂಬರ್ ಇಟ್ಕೊಳ್ಳೋದು, ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಒಂದು ಹುಡುಗಿ, ಬೀದರ್ ಹುಡುಗಿ, ಶಿ ಕಂಪ್ಲೀಟೆಡ್ ಕಿಮ್ಸ್ನಲ್ಲಿ MBBS ಮುಗಿಸಿದ್ಲು. ಈಗ ಲಾಸ್ಟ್ ಇಯರ್ ಚೆನ್ನಾಗಿ ರ್ಯಾಂಕ್ ಬಂದಿತ್ತು, ಇನ್ನೂ ಚೆನ್ನಾಗಿ ರ್ಯಾಂಕ್ ಬಂದು ಕಂಪ್ಲೀಟ್ ಫ್ರೀ ತೊಗೋಬೇಕಂತ ಹೇಳಿ ಶಿ ಟುಕ್ OBG CT ಸರ್ತಿ ವಿಮ್ಸ್ ಬಳ್ಳಾರಿಯಲ್ಲಿ. ಒಂದು ಹುಡುಗ ಮೊನ್ನೆ ನಾನು ಬಾಲ್ಕಿ ಪಟ್ಟದೇವ್ರ ಜನ್ಮದಿನ ಅಂತ ಹೋಗಿದ್ದೆ. ಅಲ್ಲಿ ಭಾಳ ಆ್ಯಕ್ಟಿವ್ ಆಗಿ ಊಟ ನೀಡ್ತಿದ್ದ. ಬಂದು ಹೇಳ್ದ, ನೀವೇ PA ಶಂಕರ್ ಪ್ರತಿಷ್ಠಾನ ಕಡೆಯಿಂದ ನನಗೆ ಸ್ಕಾಲರ್ಶಿಪ್ ಕೊಟ್ಟಿದ್ರಿ, ನಾನು ಈಗ ಇಂಟರ್ನ್ಶಿಪ್ ಇದ್ದೀನಿ, 3 ತಿಂಗಳು ಇಂಟರ್ನ್ಶಿಪ್ ಮುಗಿದಿದೆ. ಇಷ್ಟು ಸಿಂಪ್ಲಿಸಿಟಿ ಆ ಹುಡುಗರಲ್ಲಿ. ಅಂದರೆ ಅವನು ಸಾಮಾನ್ಯ ಜನರು ಹೆಂಗೆ ಊಟ ನೀಡ್ತಾರಲ್ಲ, ಅವ್ನು ಡಾಕ್ಟರ್ ಅನ್ನೋ ಫೀಲಿಂಗ್ ಅವನಲ್ಲಿ ಇರಲಿಲ್ಲ. ಏನು ಮಾಡ್ತಾರೆ ನಿಮ್ಮ ಪೇರೆಂಟ್ಸ್ ಅಂತ ಕೇಳಿದೆ. ನಮ್ಮ ತಾಯಿ ಮಠದಲ್ಲಿ ಅಡುಗೆ ಮಾಡ್ತಾರೆ, ನಮ್ಮ ತಂದೆ ಇಲ್ಲಿ ಗಾರ್ಡನಿಂಗ್ ಮಾಡ್ತಾರೆ, ಇಬ್ಬರು ಪೂರಾ ಮಠಕ್ಕೆ ಸೇವಾ ಮಾಡ್ತಾರೆ. ನನಗೆ ಶಂಕರ್ ಪ್ರತಿಷ್ಠಾನ ಕಡೆಯಿಂದ ತಾವೇ ಸ್ಕಾಲರ್ಶಿಪ್ ಕೊಟ್ಟಿದ್ದೀರ ಅಂತ ಅವರೇ ಗುರ್ತಿಡಿದು ಮಾತಾಡಿದರು. ಸೊ ನೀವು ಹೇಳ್ದಂಗೆ ಈಗ ಮುಂದಿನ ಇದ್ರೆ 25 ಇಯರ್ಸ್ ನಂತರ ನೆಕ್ಸ್ಟ್ 26 ಇಯರ್ವರೆಗೆ ಅದೊಂಥರ ಟ್ರ್ಯಾಕ್ ಇಟ್ಟರೆ ಅದು ಕೂಡ ಒಂದು ಆಡೆಡ್ ವ್ಯಾಲ್ಯೂ ಆಗುತ್ತೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಬಿದರ್ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ಸಂಬಂಧಿಸಿ ಕಲಬುರಗಿ ಬಿದರ್ನಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗಿದ್ದು, ಒಂದು ಕಡೆ ಬಿಜೆಪಿ ನಾಯಕರು ರಸ್ತೆಗಿಳಿದು ಹೋರಾಟ ನಡೆಸಿದ್ರೆ, ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ನಿಂತಿರುವ ಕಾಂಗ್ರೆಸ್ ನಾಯಕರು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಪಿತೂರಿ ನಡೆದಿದೆ, ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಅವರ ರಾಜೀನಾಮೆಯನ್ನ ಕೇಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಬಿದರ್ನಲ್ಲಿ ನಡೆದ ಯುವ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ಕಲಬುರಗಿಯ ರಾಜು ಕಪ್ನೂರ್ ಹೆಸರು ಕೇಳಿಬಂದಿದ್ದು, ಸಚಿನ್ ಆತ್ಮಹತ್ಯೆಗೂ ಮುನ್ನ ಬರೆದಿಟ್ಟ ಡೆತ್ ನೋಟ್ ಸಾಕಷ್ಟು ಸಂಚಲನ ಮೂಡಿಸಿದೆ. ರಾಜು ಕಪ್ನೂರ್ ಸೇರಿದಂತೆ 6 ಜನ ಹೆಸರನ್ನ ಬರೆದಿದ್ದು, ಈ ಗ್ಯಾಂಗ್ ಕಲಬುರಗಿ ಬಿಜೆಪಿ ನಾಯಕರ ಹತ್ಯೆಗೆ ಸಂಚು ರೂಪಿಸಿರುವ ಕುರಿತು ಉಲ್ಲೇಖಿಸಲಾಗಿದೆ. ಇನ್ನು ಪ್ರಕರಣ ಖಂಡಿಸಿ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಬಿಜೆಪಿ ಪಟ್ಟು ಹಿಡಿದಿದ್ದು, ಇದೀಗ ಕಾಂಗ್ರೆಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಕುರಿತು ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು, ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ತಳಕು ಹಾಕುವುದು ಸರಿಯಲ್ಲ. ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಎಲ್ಲಿಯೂ ಉಲ್ಲೇಖವಿಲ್ಲ. ಟೆಂಡರ್ಗೋಸ್ಕರ ಹಣ ಹಾಕಿರೋದಕ್ಕೆ ಯಾವುದೇ ಆಧಾರಗಳಿಲ್ಲ. ಕರೆದಿದ್ದೇವೆ. ಪತ್ರಿಕಾ ಗೋಷ್ಠಿ ಕರೆಯುವ ಉದ್ದೇಶ ತಮಗೆಲ್ಲರೂ ಗೊತ್ತಿದೆ. ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ದುರದೃಷ್ಟಕರ. ಇದನ್ನು ಮಾನ್ಯ ಸಚಿವರು ಕೂಡ ಈ ಘಟನೆ ನಡೆದ ದಿನವೇ ಹೇಳಿದ್ದು ಸಮಗ್ರ ತನಿಖೆ ನಡೆಸುವಂತೆ ಗೃಹ ಸಚಿವರಿಗೆ ಆಗ್ರಹಿಸಿದ್ದಾರೆ. ಸಚಿನ್ ಬರೆದಿರುವ ಡೆತ್ ನೋಟ್ನಲ್ಲಿ ರಾಜು ಕಪ್ನೂರ್ ಹೆಸರು ಉಲ್ಲೇಖಿಸಲಾಗಿದೆ. ರಾಜು ಕಪ್ನೂರ್ ಕಾರ್ಪೊರೇಟರ್ ಆಗಿದ್ದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದು ಅಲ್ಲ, ನಾವ್ಯಾರು ಅಲ್ಲೇಗುವಂತಿಲ್ಲ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಮ್ಮ ಪಕ್ಷದ ಕಾರ್ಯಕರ್ತರನ್ನು, ಮುಖಂಡರನ್ನು ಎಲ್ಲರಿಗೂ ಕೂಡ ಆಪ್ತರಂತೆ. ಅದು ಯಾವುದೇ ಕಾರ್ಯಕರ್ತರು ಪಕ್ಷದಲ್ಲಿದ್ದರೂ ಕೂಡ ಅವರಿಗೆ ಆಪ್ತರಂತೆ ಮತ್ತು ಎಲ್ಲ ಅದೇ ರೀತಿ ಅವರಿಗೆ ನೋಡ್ಕೊಳ್ಬೇಕಾಗ್ತದೆ. ಯಾರೇ ಒಬ್ಬ ಕಾರ್ಯಕರ್ತ ಇದ್ರೂ ಕೂಡ ಅವರಿಗೆ ನಮ್ಮ ಪಕ್ಷದ ಕಾರ್ಯಕರ್ತ ಭಾವಿಸಿ ಅವರು ಹೇಳ್ತಕ್ಕಂಥ ಕೆಲಸಗಳು ಎಲ್ಲ ಪಕ್ಷದಲ್ಲಿ ಇರ್ತಾವೆ. ಅದೇ ನಮ್ಮ ಬೇರೆ ಪಕ್ಷ ಹೊರತಾಗಿಲ್ಲ. ಅದರಂತೆ ಸಾಕಷ್ಟು ಜನ ಕಾರ್ಯಕರ್ತರು, ಯಾಕಂದ್ರೆ ಯಾವುದೇ ಒಂದು ಕೆಲಸ ನಮ್ಮ ಕಾರ್ಯಕರ್ತರು, ಯಾಕಂದ್ರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಪರ ಕೆಲಸ ಕೇಳಿದಾಗ ಮಾಡೋದು ಸಹಜ ಇರ್ತದೆ. ಆದರೆ
ಎಲ್ಲ ಕೃತ್ಯಗಳಲ್ಲಿ ಮಾಡ್ತಾರ, ಅದು ಮಾಡ್ತಾರ, ಇದು ಮಾಡಿ ಹೇಳಿ ಮಾಡ್ತಾರೆ. ಇವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಇವ್ರ ನಾಲೆಜ್ ಯಾವುದೂ ಇರಲ್ಲ. ಯಾವ ಪಕ್ಷದವರು ಇದ್ರು ಕೂಡ ಆ ರೀತಿ ಇರಲ್ಲ. ಅದೇ ಈಗ ಬೇರೆ ಬೇರೆ ಈಗ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಆದ ಮೇಲೆ ಯಾವ ರೀತಿ ಕೆಲಸ ನಡೆದಿದೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಪ್ರಿಯಾಂಕ್ ಖರ್ಗೆ ಅವರು ಬಂದ ಮೇಲೆ ಮರಳು ದಂಧೆ ಬಂದಾಗಿದೆ, ಬೆಟ್ಟಿಂಗ್ ದಂಧೆ ಬಂದಾಗಿದೆ, ಎಲ್ಲ ಕ್ಲಬ್ಗಳು ಬಂದಾಗಿವೆ, ಅನೈತಿಕ ಚಟುವಟಿಕೆ ಗಾಂಜಾ, ಇಸ್ಪಿಟ್ಟು, ಇವೇನು ಅನೈತಿಕ ಚಟುವಟಿಕೆಗಳು ಎಲ್ಲರಿಗೂ ಕೂಡ ಕಡಿವಾಣ ಹಾಕಿದ್ದಾರೆ. ಈಗ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕಾಗಿ ಇಡೀ ಗುಲ್ಬರ್ಗ ಜಿಲ್ಲೆ ಸ್ವಯಂ ಪ್ರೇರಿತರಾಗಿ ಎಲ್ಲ ಬಂದ್ ಮಾಡಿದ್ದು ತಮ್ಮೆಲ್ಲರಿಗೂ ಮತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈಗ ಬಿಜೆಪಿಯವರಿಗೆ ಬಿಜೆಪಿಯ ಸರ್ಕಾರದಲ್ಲಿ ಅವರ ಹಗರಣಗಳನ್ನು ಬಯಲಿಗೆ ತಂದಿದ್ದು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು. ಪ್ರಿಯಾಂಕಾ ಖರ್ಗೆ ಸಾಹೇಬರು ಆ ಬಿಜೆಪಿಯ ಹಗರಣಗಳನ್ನು ಬಯಲಿಗೆ ತಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರುವಲ್ಲಿ ಅವರದ್ದು ಬಹಳ ಪ್ರಮುಖ ಪಾತ್ರವಾಗಿದೆ. ಯಾವುದೇ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವರಿಗೆ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಕ್ಕಂಥ ಒಂದೇ ಒಂದು ಉದ್ದೇಶ, ಯಾವುದೇ ಇದ್ರೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಏನ್ ಇಟ್ಕೊಂಡಿದ್ದಾರೆ ಬಿಜೆಪಿಯವರು, ಇದನ್ನು ನಾವು ಖಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದು ಅವ್ರು ಏನಾರ ಅವ್ರು ಆದ್ಮೇಲೆ ಇವ್ರು ಬಿಜೆಪಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವ್ದಾರ ಒಂದೇ ಒಂದು ಬಿಲ್ಡಿಂಗ್ ಯಾವುದೇ ಒಂದು ಕಲ್ಲು ಇಟ್ಟಿದ್ದಾರೆ, ಇವರು ಯಾವುದೇ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಬಂದ ಮೇಲೆ ಸಾಕಷ್ಟು ಈಗ 371J ಅಡಿಯಲ್ಲಿ ಇದು ಜಯದೇವ್ ಆಸ್ಪತ್ರೆ ಕೂಡ ಮೊನ್ನೆ ಇನಾಗ್ರೇಷನ್ ಆಯ್ತು, ಉದ್ಘಾಟನೆ ಆಯ್ತು. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೇರೆ ಬೇರೆ ಮತ್ತೆ ಆ ಆಸ್ಪತ್ರೆಗಳು ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಇನ್ನು ಬೇರೆ ಆಸ್ಪತ್ರೆಗಳು ಸ್ಯಾಂಕ್ಷನ್ ಅದು ಮಾಡ್ತೀವಿ ಅಂತ ಹೇಳಿ ಆ ರೀತಿ ಅಭಿವೃದ್ಧಿ 31J ಕೂಡ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅವರಿದ್ದಾಗೆ ಕೂಡ ಅದು ಜಾರಿ ಆಯ್ತು. ಅದರಂತೆ ಕೆಲಸಗಳು ಸಾಕಷ್ಟು ಅಭಿವೃದ್ಧಿ ಪರ ಕೆಲಸಗಳು ಮಾಡ್ತಾ ಇದ್ದಾರೆ. ಇದನ್ನು ಸಹಿಸದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ಟಾರ್ಗೆಟ್ ಮಾಡ್ತಕ್ಕಂಥ, ಯಾಕಂದ್ರೆ ಈಗ ಪೊಲೀಸ್ ಇಲಾಖೆ ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆಗಿನ ಕಮಿಷನರ್ ಏನ್ ಮಾಡ್ತಿರು ಬಿಜೆಪಿ ಸರ್ಕಾರ ಇದ್ದಾಗ ರವಿಕುಮಾರ್ ಏನಿದ್ರಲ್ಲ ಅವರು ಎಲ್ಲ ರೌಡಿಗಳ ಮನೆಗೆ ಹೋಗ್ತಿರು. ರೌಡಿಗಳ ಮನೆಗೆ ಆ ರೌಡಿ ಶೆಟ್ ಮಣಿಕಂಠ ರಾಠೋಡ್ ಹೆಂಡತಿಗೆ ದುಡ್ಡು ತಗೊಂಡ ಆತನೇ ಆಪಾದನೆ ಮಾಡುದು. ಆ ರೀತಿ ಅಂತೂ ಈಗ ಪೊಲೀಸರು ಆ ರೀತಿ ಮಾಡ್ತಾ ಇಲ್ಲ. ಅದರಂತೆ ಈಗ ಒಳ್ಳೆ ಪೊಲೀಸರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಬರೇ ಹೊಟ್ಟಿ ಕಿಚ್ಚಿನಿಂದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಇವ್ರೆಲ್ಲರದು ಯಾವುದೇ ಒಂದು ಅವ್ಯವಹಾರಗಳಿಗೆ ಏನ್ ಮಾಡ್ತಾ ಇದ್ರು ಅವು ಯಾವೂ ನಡೀತಾ ಇಲ್ಲ. ಮೊದಲು ಅನೈತಿಕ ಚಟುವಟಿಕೆಗಳು ಏನು ಬಿಜೆಪಿ ಸರ್ಕಾರ ಇದ್ದಾಗ ಏನ್ ನಡೀತೀವು ಈಗ ಎಲ್ಲ ಕೂಡ ಬಂದ್ ಆಗಿವೆ. ಅದಕ್ಕೋಸ್ಕರ ಅವರಿಗೆ ಟಾರ್ಗೆಟ್ ಮಾಡ್ತಕ್ಕಂಥ ಒಂದೇ ಅಜೆಂಡಾ ಬಿಜೆಪಿ ಅವರಲ್ಲಿದೆ. ಅದನ್ನು ಮಾನಪ್ಪ ಪಂಚಾಳ್ ಅವರು ಏನು ಆತ್ಮಹತ್ಯೆ ಪ್ರಕರಣ ಬಹಳ ದುರದೃಷ್ಟಕರ, ಇದು ಆಗಿರ್ತಕ್ಕಂಥದ್ದು ಬಹಳ ಖಂಡನೀಯ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಆ ಆತ್ಮಹತ್ಯೆ ಪ್ರಕರಣದ ಮೇಲೆ ಏನು ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಜನ ರಾಜ್ಯ ನಾಯಕರು ಜಿಲ್ಲಾ ನಾಯಕರುಗಳು ಮಾಡ್ತಕ್ಕಂಥ ಅಪಾದನೆ ಬಹಳ ಖಂಡನೀಯ. ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲರೂ ಇರ್ತೀವಿ. ಈಗ ರಾಜು ನಮ್ಮ ಕಪ್ನೂರವರು ಬಿಜೆಪಿ ಮೋರ್ಚಾದ ಅಧ್ಯಕ್ಷ ಇದ್ರು. ಇವರು ಯಾರು ನಮ್ಮ ಚಂದ್ರು ಪಾಟೀಲ್ ಅವರು ಕೂಡ ಪಾರ್ಟಿ ಮಾಡಿ ಅಲ್ಲಿದೆ ಬರ್ತಕ್ಕಂಥದ್ದು. ಈ ಬಹಳಷ್ಟು ಸಲ ಏನಪ್ಪ ಅಂದ್ರೆ ಮೋದಿ ಸಹಿತ ರೌಡಿ ಶೀಟರ್ ಭೇಟಿ ಆಗಿಲ್ಲ. ಅಂತವೆಲ್ಲ ನಾವು ಇವ್ರ ಜೊತೆ ಫೋಟೋ ಅದ ಅನ್ನ ಇವ್ರು ಆಪ್ತಾರೆ. ನಾವೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಏನಪ್ಪ ಅಂದ್ರೆ ಇವತ್ತಿನವರೆಗೂ ಕೂಡ 1970ರಿಂದ ಅವ್ರು ರಾಜಕೀಯ ಬಂದಿದ್ದು. ಈ ಸುದೀರ್ಘವಾದ 50-60 ವರ್ಷದಿಂದ ಮತ್ತು ಪ್ರಿಯಾಂಕಾ ಅವರ 15 ವರ್ಷದಿಂದ ರಾಜಕೀಯದಿಂದ ಮಂತ್ರಿಗಳಾದಾಗ ಯಾವ್ದಾದ್ರು ಒಂದು ಸಂಸ್ಕಾರ ಇಲ್ದಿರ್ತಕ್ಕಂಥ ವರ್ಡಿಂಗ್ ಬಳಸಿದ್ದು ಪ್ರೆಸ್ ಮೀಟ್ ನಲ್ಲಿ ಆಗ್ಲಿ ಅವನ ವಿಚಾರಗಳು ತಾವು ನೋಡಿದ್ರಿ, ಎಲ್ಲ ಮಾಧ್ಯಮದ ವಿಚಾರ ಎಲ್ಲ ರೀತಿಯಿಂದ ಕೇಳಿದ್ ನೋಡಿದಿರಿ. ಅವ್ರ ನಡತೆ ಹೇಗಿದೆ, ಅವ್ರ ವರ್ತನೆ ಹೇಗಿದೆ ಎಂದೂ ಕೂಡ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಆ ಚಟ ಇದು ಮುಚ್ಚಿಬೂತದೆ ಏನಾದ್ರು ಎಂದೂ ಇಂಥದಕ್ಕೆ ಆಸ್ಪತ್ರೆ ಕೊಟ್ಟಿಲ್ಲ. ಅವ್ರು ಹೇಳ್ಕೊಬಹುದು ನಾನು ಆಪ್ತಾನಿದ್ದೀನಿ ಅಂತ. ನಮ್ಮ ಕಾರ್ಯಕರ್ತನೇ ಖರೆ ಅವ ಬಿಜೆಪಿ ಮೋರ್ಚಾ ಬಿಟ್ಟು ಬಂದ್ಮ್ಯಾಗ ನಮ್ಮ ಪಾರ್ಟಿ ಕಾರ್ಪೊರೇಟರ್ ಆಗಿದ್ದ, ಈಗ ಅವ್ರ ತಮ್ಮನ ಕಾರ್ಪೊರೇಟರ್ನ ಅವ್ರ ಅಣ್ಣ ಪ್ರೆಸ್ ರಿಪೋರ್ಟರ್ನ, ಇವರೆಲ್ಲ ಇದ್ದಿದ್ದೇ ಖರೆ, ಸುಳ್ಳಂತೂ ಅಲ್ಲ. ಇದು ನಾವ್ ಯಾರು ಅಲ್ಲಗಳಿತೇ ಇಲ್ಲ. ಆದರೆ ಆ ಸತ್ತಿನಿಂದ ಡೆತ್ ನೋಟ್ ನಿಂದ ಇವ್ರ ಹೆಸರಿವೆ ಅಂತ ಹೇಳಿ ನೇರವಾಗಿ ಡೈರೆಕ್ಟ್ ಆಗಿ ಆ ಡೆತ್ ನೋಟ್ ನಲ್ಲಿ ಎಲ್ಲಿಯಾದ್ರೂ ಒಂದು ಮಾತು ಪ್ರಿಯಾಂಕನ್ ಹೆಸರು ತೋರಿಸಿದನ? ಪ್ರಿಯಾಂಕನ್ ಹಪ್ತು ಅಂತ ಹೇಳಿ ನಾವೆಲ್ಲರೂ ಹಪ್ತ ನಾಳೆ ಏನಾದ್ರು ಮಾಡಿ ನಮ್ಮ ಮ್ಯಾಗ ಅಪಾದನೆ ಮಾಡಿ
ನೀವು ಯಾರಾದ್ರೂ ಸರ್ಕಾರ ಮೇಲೆ ಹೋಗ್ಬೇಕು, ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ಒಂದು ಮಾತಲ್ಲ. ಪ್ರಿಯಾಂಕಾ ರಾಜೀನಾಮೆ ಕೊಡಬೇಕು, ಇವೆಲ್ಲ ಏನ್ ಮಾಡ್ತಾರಲ್ಲ, ಇದು ಬಹಳ ಗುಂಡಾಗಿರಿ ಪ್ರವೃತ್ತಿ ಆಗ್ತದೆ. ಈ ರೀತಿ ಅಲ್ಲ, ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತಕ್ಕಂಥದ್ದು ಮಹಾ ಅಪರಾಧ. ಯಾರೇ ನಿರಪರಾಧಿಗಳಿಗೆ ಸುಮ್ನೆ ಎಷ್ಟು ಮನಸ್ಸಿಗೆ ನೋವು ಆಗ್ತದೆ. ಒಬ್ಬ ಮನುಷ್ಯನಿಗೆ, ಒಬ್ಬ ಕಾರ್ಪೊರೇಟರ್ ಇದ್ದವ ಅವ್ರ ಜಾತಿ ಅನುಕೂಲ ಅಪ್ತನಾಗಿ ಅಂತ ಅನ್ಕೂಲೆ ರಾಜೀನಾಮೆ ಕೊಡುವಂಥದ್ದು ಯಾವ ನ್ಯಾಯ ಇದು? ಏನಾದ್ರೂ ಕುಮ್ಮಕ್ಕ ಕೊಟ್ಟಿದ್ದು, ಏನಾದ್ರೂ ಪ್ರಿಯಾಂಕಾ ಮನ್ಸು ಮಾಡಿದ್ರೆ ಆ ಟೆಂಡರ್ ಸಿಗ್ಬೋದಿತ್ತಲ್ಲ. 11 ಕೋಟಿ ಅವ್ರಿಗೆ ಆ ಟೆಂಡರ್ ಕೊಟ್ಟರ, ಅವ್ರಿಗೆ ಆ ಟೆಂಡರ್ ಸಿಕ್ಕಿದನ? ಇನ್ನು ಅವ್ರ ದುಡ್ಡು ಇವ್ರ ಅಕೌಂಟಿಗೆ, ಅವ್ರಿಗೆ 58 ಲಕ್ಷ, 25 ಲಕ್ಷ ಕೊಟ್ಟಿನಿ, 80 ಲಕ್ಷ ಅವ್ರು ಹಾಕಿನಂತ. ಅವರು ಕೂಡ ಇವ್ರ ಅಕೌಂಟಿಗೆ ತನಿಖೆ ಆಗಲಿ ಅಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ, ಉನ್ನತ ಮಟ್ಟದ ತನಿಖೆ ಆಗಲಿ, ತಪ್ಪಿಗಸ್ತರಿಗೆ ಶಿಕ್ಷೆ ಆಗಲಿ, ಬಹಿರಂಗವಾಗಿ ವೇದಿಕೆ ಮೇಲೆ ಕೂತವ್ರು ನಾವೆಲ್ಲರನ್ನ ಅದಕ್ಕೆ ಒತ್ತಾಯ ಮಾಡ್ತೀವಿ. ಪ್ರಿಯಾಂಕರ ಮಾತಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಈ ಪತ್ರಿಕೆ ಮೂಲಕ ಒತ್ತಾಯ ಮಾಡ್ತೀವಿ. ಇದು ತನಿಖೆ ಆಗಲೇಬೇಕು, ಸಂಪೂರ್ಣ ತನಿಖೆ ಹೊರಗೆ ಬರಬೇಕು. ಯಾರು ತಪ್ಪಿಸ್ತಾರ ಅವ್ರ ಮ್ಯಾಗ ಕ್ರಮ ಆಗ್ಬೇಕು. ಇದ್ರಾಗ ಏನ್ ಇದ್ರಾಗ ಕಾಂಪ್ರಮೈಸ್ ಇಲ್ಲ, ಯಾರನ್ನ ಬಚಾವ್ ಮಾಡ್ತಕ್ಕಂಥದ್ದಲ್ಲ. ಇನ್ನು ತಾವು ಹೇಳಿದ್ರಿ MLAಗಳಿಗೆ ಅವಾಚ್ಯದಿಂದ ಮಾತನಾಡಿದ್ರಿ, ಹಂಗೇನಾದ್ರು ಮಾತನಾಡಿದ್ರೆ ಅದು ತಪ್ಪದು. ಇನ್ನೊಂದು ಹೋಗಿ 2-3 ತಾಸು ತನಾಲಿದ್ದಾಗ ಕೇಸ್ ಮಾಡಂದಾಗ ಚರ್ಚೆ ಆಗಿತ್ತು. ಅವ್ರಿಗೆ ಕೇಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಏನಿದೆ ಅದು ಜಡ್ಜ್ ಪರ್ಮಿಷನ್ ಕೊಡ್ಬೇಕು. ಡೆತ್ ನೋಟ್ ನಲ್ಲಿ ಹೆಸರು ಬಂದಿರತಕ್ಕಂಥದ್ದು ಜಡ್ಜ್ ಪರ್ಮಿಷನ್ ಕೊಡ್ಬೇಕು. ಅವು ಜಡ್ಜ್ಗೆ ಏನಪ್ಪಾ ಅಂದ್ರೆ ಹೋದಾಗ ಕೋರ್ಟ್ ಹೋಗಿ ಜಡ್ಜಿನ ಬಳಿ ಯಾರ ಅಪ್ಲಿಕೇಶನ್ ಕೊಡ್ತಾರ ಫಿರ್ಯಾದಿದಾರರು, ಅವ್ರು ಹೋಗಿ ಸ್ವತಃ ಏನಪ್ಪಾ ಅಂದ್ರೆ ಅಪೀಲ್ ಮಾಡಕ್ ಹೋಗ್ಬೇಕು. ಇದು ನಮ್ಮ ಶರ್ಟ್ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಆಪಾದನೆ ಬಂದಿದೆ, ಇದನ್ನ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಂದಾಗ ಆಗ್ತದೆ. ನಿನ್ನೆ ಅವ್ರು 3 ತಾಸು ಅಲ್ಲಿ ಕಿರಿಕಿರಿ ಮಾಡಿ ಕೋರ್ಟ್ಗೆ ಚಂದು ಪಾಟೀಲ್ ಅಟೆಂಡ್ ಮಾಡಿ ಹೇಳಿದಾಗ ಏನಪ್ಪಾ ಅಂದ್ರೆ ಪರ್ಮಿಷನ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ. ಸುಮ್ನೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಅಂತ ಜಗಳ ಆಡಿದ್ದದು. ಅದ ಕೋರ್ಟ್ನಾಗ ಹೋಗ್ಯಾರ, ನಿನ್ನೆ ಚಂದು ಪಾಟೀಲ್ ಕೋರ್ಟಿಗೆ ಹೋಗ್ಯಾನ. ಮೊದಲು ಇದ್ದಿಲ್ಲ ಸರ್, ಈ ಕೋರ್ಟ್ನಾಗ ಯಾಕೆ ಬಂದದ್ದು ಹೋದ್ರಿ? ಇದು ಅಂತೂ ಸುಳ್ಳಲ್ಲ, ಮುಚ್ಚಲ್ಲ. ಕಾನೂನ ಯಾರು ಮುಚ್ಚಲಿಕ್ಕಾಗಲ್ಲ ಸರ್. ಸುಮ್ಮನೆ ಯಾಕೆ ಹೋದ ಕೋರ್ಟಿ ಚಂದು ಪಾಟೀಲ್ ಯಾಕೆ ಹೋಗ್ಬೇಕಾಯ್ತು? ಜಡ್ಜಿನ ಮೇಲೆ ಯಾಕೆ ಹೋದ್ರು? ನಾವು ಕೇಸ್ ರಿಜಿಸ್ಟರ್ ಮಾಡ್ಕೋಬೇಡ ಅಂತ ಹೇಳಿಲ್ಲ. ಅದು ನಮ್ಗ ಗೊತ್ತಾಗಿ ಪೊಲೀಸರಿಗೆ ನಾವು ಬೈದಿದೀವಿ. ಇದು ಯಾಕೆ ಮಾಡಿದ್ರೆ, ಯಾಕೆ ಲೇಟ್ ಮಾಡ್ತಾರೆ? ಇಲ್ಲ ಸರ್, ಯಾಕೆ ಹಿಂಗದ, ಇದು ಕೋರ್ಟ್ಗೆ ಹೋಗ್ಲೇಬೇಕು, ಫಿರ್ಯಾದಿದಾರ ಕೋರ್ಟ್ನಾಗ ಹೋಗಿ ಏನಪ್ಪಾ ಅಂದ್ರೆ ಹೇಳಲೇಬೇಕು, ಅವಾಗ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಬರ್ತದೆ, ಅಲ್ಲಿ ತನಕ ಬರಂಗಿಲ್ಲ ಅಂತ ಹೇಳಿ ಅವ್ನ ಕೇಸ್ ಹಾಕಮ್ ತೊಗೊಂಬರ್ ಇಲ್ಲ ಅಂತ ಹೇಳಿ ಅದು ತಪ್ಪಿದೆ. ಅದನ್ನ ಖಂಡಿತವಾಗಿ ಮಾತನಾಡಿದ್ರೆ ಖಂಡಿಸ್ತೀವಿ, ಅದ್ರಾಗ ಎರಡನೇ ಮಾತಿಲ್ಲ. ಆದ್ರೆ ಇಲ್ಲ, ಅದು ತಪ್ಪದ್ ನಮ್ಮ ಅಧ್ಯಕ್ಷರು ಹೇಳಿದ್ರೆ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದ್ರೆ ಅಲ್ಲಿ ಆಗಿರ್ತಕ್ಕಂಥದ್ದು ಸರ್, ಯಾರು ಇಲ್ಲಾರ ನಿರಪರಾಧಿ ಮ್ಯಾಗ ಅಪರಾಧಿ ಅಂತ ಹೊರಸ್ತಾರಲ್ಲ, ಇವ್ರಿಗೆ ಯಾಕೆ ಗುಂಡಾಗರಿ ಅಂತೀರಿ? ಮತ್ತೆ ನಮ್ಮ ಪ್ರಿಯಾಂಕಾ ಹೇಳಿರಲ್ಲ, ಇತಿಹಾಸ ಯಾರ್ಯಾರು ಎಲ್ಲರೂ ಓದಿ ಹೇಳಿರಲ್ಲ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ. ಒಬ್ಬ ಒಳ್ಳೆ ಮನುಷ್ಯನ ಮ್ಯಾಗ ಏನು ಬಾಬ್ರು ಸರ್ ಒಂದು ಕಪ್ಪು ಚುಕ್ಕೆ ಇಲ್ದೆ ಇವತ್ತಿನವರೆಗೂ ರಾಜಕೀಯ ಮಾಡದಂತವ. ಮೊನ್ನೆ ಏನಪ್ಪಂದ್ರ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಏನಪ್ಪ ಮೀಟಿಂಗ್ ಮಾಡಿ ದೊಡ್ಡ ಸಮ್ಮೇಳನ ಮಾಡಿ 1 ಲಕ್ಷ ಮಂದಿಗೆ ನೌಕರಿ ತಗೋಬೇಕು ಉದ್ಯೋಗ ಅಂತ ಮಾಡ್ದವ. ಕಲ್ಯಾಣ ಪಥ, ಪ್ರಗತಿ ಪಥ ಅಂತ ಹೇಳಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 80-80 ಕಿಲೋಮೀಟರ್ ಇಡೀ ರಾಜ್ಯದಾಗ ಇಡೀ ದೇಶದಾಗ ಯಾರು ತಂದಿಲ್ಲ. ಅಂತ ಕೆಲಸ ಮಾಡಿರ್ತಕ್ಕಂಥ ಒಳ್ಳೆ ವ್ಯಕ್ತಿ, ಕೆಲಸ ಮಾಡ್ತಕ್ಕಂಥ ಸಪೋರ್ಟ್ ಮಾಡ್ಬೇಕು. ಬಿಟ್ಟು ಯಾವದೇ ಯಾರು ಸತ್ಯದ ಮೇಲೆ ಪ್ರಿಯಾಂಕಾ ರಾಜೀನಾಮೆ ಕೊಡ್ಬೇಕು, ಪ್ರಿಯಾಂಕಾ ರಾಜೀನಾಮೆ ಯಾಕೆ ಸರ್ಕಾರ ಮೇಲೆ ಗುಬೇಕು ಕುಂದಿರ್ತೀರಿ? ನಾವು ತನಿಖೆ ಮಾಡಂಗಿಲ್ಲ, ಪೊಲೀಸರಿಗೆ ಕೇಸ್ ಮಾಡಬೇಡ್ರಿ, ರಾಜು ಕಪ್ನೂರ್ಗೆ ಅರೆಸ್ಟ್ ಮಾಡಬೇಡ್ರಿ ಅಂತ ಎಲ್ಲರೂ ಪ್ರಿಯಾಂಕಾ ಹೇಳಿದ್ದ ಹೇಳ್ರಿ, ನಾವೇ ಒತ್ತಾಯ ಮಾಡ್ತೀವಿ. ಯಾಕೆ ಬಂದಿಲ್ಲ? ಎಲ್ಲಾ ಹಳ್ಳಿಗೆ ಬರ್ತಾವ. ಅರೆ ಟೆಂಡರ್ ಆಗ್ಯಾವ ಸರ್, ಕಲ್ಯಾಣ ಪಥದ್ದು ಪ್ರಗತಿ ಪಥದ್ದು ಟೆಂಡರ್ ಆಗಿ ನಿರ್ಣಯ ನಡೆದ. ನಿಮ್ಗೆ ನಾನು ಕಾಪಿ ಕೊಡ್ತೀನಿ ಸರ್, ಅದು ನಾನು ನಿಮ್ಗೆ ಕಾಪಿ ಕೊಡ್ತೀನಿ. ಕುಮಾರಸ್ವಾಮಿ ಅಲ್ಲ, RDPR ಮಿನಿಸ್ಟರ್ ಇವ್ರು ಮಾಡಿದ್ದದು. ಹೌದು, KKRDP ದುಡ್ಡು ಮತ್ತು ಸರ್ಕಾರ ದುಡ್ಡು ಜಾಯಿಂಟ್ ಆಗಿ ಮಾಡ್ಲಾತ್ತಾರ. ಅದು ನಮ್ಮಲ್ಲಿ ಮಾಡಿಲ್ಲ ಯಾರು. ನಾವು ಹೈಕೋರ್ಟ್ ಮಾಡಿದಾಗ ಬಂದು ಅವ್ರು ರಿಪೀಟ್ ಮಾಡಿದ್ರು. ನಾವು ಮಿನಿ ವಿಧಾನಸೌಧ ಮಾಡಿದಾಗ ಬಂದು ದೇವೇಗೌಡ ಉದ್ಘಾಟನೆ ಮಾಡ್ದ, ಅದು ನಾವು ಕೆಲಸ ಮಾಡಿಲ್ಲ. ಏನ್ ಕಾರ್ಯಕ್ರಮ ಎಲ್ಲ ಕಣ್ಣಿಗೆ ಕಾಣ್ತಾವ್ರಿ. ಹೇಳಿಲ್ಲ, ಪಂಚ ಗ್ಯಾರಂಟಿ ಜಾರಿಗೆ ತಂದೀವಿ, 5 ಗ್ಯಾರಂಟಿಗಳು ಸಾಮಾನ್ಯ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭೋವಿ ಸಮಾಜದ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ. SVP ವೃತ್ತದಲ್ಲಿ ಕರ್ನಾಲ್ ವಿಜಯ ಟ್ರೇಡಿಂಗ್ ಮಳಿಗೆ ಉದ್ಘಾಟನೆ.
ಜನವರಿ 1ರಂದು ಪಿಎಸ್ ಶಂಕರ್ ಪ್ರತಿಷ್ಠಾನದ ರಾಜ್ಯೋತ್ಸವ ಸಮಾರಂಭ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರ ಷಡ್ಯಂತ್ರ, ಕಾಂಗ್ರೆಸ್ ನಾಯಕರ ಆಕ್ರೋಶ. ಇದೇ ಹೊತ್ತಿನ ಏನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.